ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬರ್ತೀವಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು. ನಾನು ವಿಶಾಲ ಯಾಕೋ ಗೋಳಾಡ್ಕೊಂಡ್ ಕುಂತ ಇದ್ದೆ. ಬರ್ತೀವಿ ಇನ್ನೇನು. ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿದ್ರು, ಅದು ಸಂಘಕ್ಕೆ ಬೇರೆ ದುಡ್ಡು ಕಟ್ಟಿರ್ಲಿಲ್ಲ, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಎಲ್ಲ ತಗೊಂಡೋಗಿ ಯಾವ ಕೊಡ್ತೀವಿ, ಹೋಗು ನಮ್ಮ ಮನೆಗೆ ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳಿ ಡೇಟ್ ಹೊಡೆದ್ರೆ ಅದಕ್ಕೆ ಗೋಳಾಡ್ಕೊಂಡ್ ಕುಂತಿದ್ವಿ ಅಲ್ಲಿ. ಬರ್ತೀನಿ ಬಿಡಕ್ಕೆ ಈಗ ಇನ್ನೊಂದ್ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತರ ಕೆಲಸ ಮಾಡಕ್ ಹೋಗಿದ್ಯಾ ಅಂತ ಚಿಂದಂತ ಹೆಂಡತಿ ಮಡಿಕೊಂಡು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ ಅವ್ರಿವ್ರಿಗೆ ಕೊಡ್ತೇವೆ, ಇವಾಗ ಸಂಘ ಕಟ್ಟಕ್ ದುಡ್ಡು ಕೊಡು ಹಂಗೆ ಹಿಂಗೆ ಅಂತ ಅಂದ್ರು. ನಿಮ್ಮ ಅವ್ನು ಆಗೈತ ಅಂದ್ರಿ ಸುಮ್ನೆನಾ? ಅದಕ್ಕೆ ಇಲ್ಲ ಇಲ್ಲ, ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ, ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ ಅದೇ ಕಣಕ್ಕ. ನಾವಂತಾರು ಇಷ್ಟು ನೋಡು, ಸಣ್ಣ ಹುಡುಗದಿಂದ ನೋಡಿದ್ಯಾ ಕಣಕ್ಕ, ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಯಾರೇ ಕಷ್ಟ ಅನ್ನಲ್ಲ. ನೀನು ಎಷ್ಟು ಸಲ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತೈತೋ ಯಾರಿಗೆ ಗೊತ್ತಪ್ಪ. ನಿಮ್ಮಿದು ನಮ್ಗೇನು ಗೊತ್ತಾಗುತ್ತೆ? ನಿನಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿಮ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ಕೆ ಬಾ ಅಂತಾಳೆ, ಟೂರ್ ಎಲ್ಲ ಹೋಗಿದ್ಯಾ ಅಂತೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಸುಮ್ಮನೆ ಆಮೇಲೆ ಮಾಡಕ್ಕ. ಅಲ್ಲ, ಒಂದು ನಿಮಿಷ ಮಾತಾಡು, ಆಮೇಲೆ ಅವಳಿದ್ದಂಗೆ ಮಾತಾಡೋಕ್ಕಾಗಲ್ಲ. ಈಗ ಏನು ಮಾಡಬೇಕು ಅಂತ ಇದೆಯಾ ನೀನು?